ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ ಇವುಗಳ ಪವಿತ್ರ ಪುಸ್ತಕಗಳು. ಆಪ್ಷನ್ ಎ ಮುಸ್ಲಿಮರು, ಆಪ್ಷನ್ ಬಿ ಹಿಂದೂಗಳು, ಆಪ್ಷನ್ ಸಿ ಸಿಖ್ಖರು, ಆಪ್ಷನ್ ಡಿ ಕ್ರಿಶ್ಚಿಯನ್ನರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದೂಗಳು. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ ಹಿಂದೂಗಳ ಪವಿತ್ರ ಪುಸ್ತಕಗಳು ಆಗಿವೆ. ಪ್ರಶ್ನೆ ಸಂಖ್ಯೆ 2. ಚಾರ್ಮಿನಾರ್ ಎಲ್ಲಿ ಇದೆ? ಆಪ್ಷನ್ ಎ ಹೈದರಾಬಾದ್ನಲ್ಲಿ, ಆಪ್ಷನ್ ಬಿ ಕೋಲ್ಕತ್ತಾದಲ್ಲಿ, ಆಪ್ಷನ್ ಸಿ ಮುಂಬೈಯಲ್ಲಿ, ಆಪ್ಷನ್ ಡಿ ಭೋಪಾಲಿನಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್. ಚಾರ್ಮಿನಾರ್ ಹೈದರಾಬಾದಿನಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 3. ಕೆಳಗಿನವುಗಳಲ್ಲಿ ಸೊಳ್ಳೆಯಿಂದ ಉಂಟಾಗುವ ರೋಗ ಯಾವುದು? ಆಪ್ಷನ್ ಎ ಗಳಗಂಡ, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಕಣ್ಣಿನ ಪೊರೆ, ಆಪ್ಷನ್ ಡಿ ಅಸ್ವಸ್ಥತೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇರಿಯಾ. ಸೊಳ್ಳೆಗಳು ಕಚ್ಚುವುದರಿಂದ ಉಂಟಾಗುವ ರೋಗ ಮಲೇರಿಯಾ ರೋಗ ಆಗಿದೆ. ಪ್ರಶ್ನೆ ಸಂಖ್ಯೆ 4. ಮಂಜುಗಡ್ಡೆಯಿಂದ ಮಾಡಿದ ಮನೆಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಗುಡಿಸಲು, ಆಪ್ಷನ್ ಬಿ ಹೌಸ್ ಬೋಟ್, ಆಪ್ಷನ್ ಸಿ ಶಿಬಿರಾರ್ಥಿ, ಆಪ್ಷನ್ ಡಿ ಈಗ್ಲೂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಈಗ್ಲೂ. ಮಂಜುಗಡ್ಡೆಯಿಂದ ಮಾಡಿದ ಮನೆಯನ್ನು ಇಗ್ಲೂ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಯಾವಾಗಲೂ ಮೃದುವಾದ ಮತ್ತು ಒದ್ದೆಯಾಗಿರುವ ಭೂಮಿಯನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಹುಲ್ಲುಗಾವಲು, ಆಪ್ಷನ್ ಬಿ ಜೌಗು, ಆಪ್ಷನ್ ಸಿ ಅರಣ್ಯ, ಆಪ್ಷನ್ ಡಿ ಉದ್ಯಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೌಗು. ಯಾವಾಗಲೂ ಮೃದುವಾದ ಮತ್ತು ಒದ್ದೆಯಾಗಿರುವ ಭೂಮಿಯನ್ನು ಜೌಗು ಪ್ರದೇಶ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 6. ನಮ್ಮ ದೇಹದೊಳಗಿನ ಗಟ್ಟಿಯಾದ ಭಾಗಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಮೂಳೆಗಳು, ಆಪ್ಷನ್ ಸಿ ಅಂಗಗಳು, ಆಪ್ಷನ್ ಡಿ ಸ್ನಾಯುಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳು. ನಮ್ಮ ದೇಹದೊಳಗಿನ ಗಟ್ಟಿಯಾದ ಭಾಗಗಳನ್ನು ಮೂಳೆಗಳು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 7. ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳು 30 ದಿನಗಳನ್ನು ಹೊಂದಿರುತ್ತವೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 4. ಒಂದು ವರ್ಷದಲ್ಲಿ 4 ತಿಂಗಳುಗಳು 30 ದಿನಗಳನ್ನು ಹೊಂದಿರುತ್ತವೆ. ಪ್ರಶ್ನೆ ಸಂಖ್ಯೆ 8. ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಆಗಿದ್ದರು? ಆಪ್ಷನ್ ಎ ಚಲನಚಿತ್ರ ತಯಾರಕ, ಆಪ್ಷನ್ ಬಿ ರಾಜಕಾರಣಿ, ಆಪ್ಷನ್ ಸಿ ವಿಜ್ಞಾನಿ, ಆಪ್ಷನ್ ಡಿ ಕವಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕವಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಬ್ಬ ಕವಿ ಆಗಿದ್ದರು. ಪ್ರಶ್ನೆ ಸಂಖ್ಯೆ 9. ಅಜ್ಞಾತ ಲೇಖಕರು ಬರೆದ ಪುಸ್ತಕವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅನಾಮಧೇಯ, ಆಪ್ಷನ್ ಬಿ ಅರಾಜಕತಾವಾದಿ, ಆಪ್ಷನ್ ಸಿ ಸಮಕಾಲೀನ, ಆಪ್ಷನ್ ಡಿ ಕಸ್ಟೋಡಿಯನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅನಾಮಧೇಯ. ಅಜ್ಞಾತ ಲೇಖಕರು ಬರೆದ ಪುಸ್ತಕವನ್ನು ಅನಾಮಧೇಯ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 10. PV ಸಿಂಧು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಕುಸ್ತಿ, ಆಪ್ಷನ್ ಬಿ ಬಾಕ್ಸಿಂಗ್, ಆಪ್ಷನ್ ಸಿ ಚೆಸ್, ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಡ್ಮಿಂಟನ್.
ಪಿ.ವಿ. ಸಿಂಧು ಅವರು ಬ್ಯಾಡ್ಮಿಂಟನ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಪ್ರಶ್ನೆ ಸಂಖ್ಯೆ 11. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಇರುತ್ತವೆ? ಆಪ್ಷನ್ ಎ 364 ದಿನಗಳು, ಆಪ್ಷನ್ ಬಿ 365 ದಿನಗಳು, ಆಪ್ಷನ್ ಸಿ 366 ದಿನಗಳು, ಆಪ್ಷನ್ ಡಿ 367 ದಿನಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 366 ದಿನಗಳು. ಅಧಿಕ ವರ್ಷದಲ್ಲಿ 366 ದಿನಗಳು ಇರುತ್ತವೆ. ಪ್ರಶ್ನೆ ಸಂಖ್ಯೆ 12. ಜರ್ಮನಿಯ ಕರೆನ್ಸಿ ಯಾವುದು? ಆಪ್ಷನ್ ಎ ಯೂರೋಗಳು, ಆಪ್ಷನ್ ಬಿ ರೂಬಲ್, ಆಪ್ಷನ್ ಸಿ ಎನ್, ಆಪ್ಷನ್ ಡಿ ರೂಪಾಯಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯೂರೋಗಳು. ಜರ್ಮನಿಯ ಕರೆನ್ಸಿ ಯೂರೋಗಳು ಆಗಿದೆ. ಪ್ರಶ್ನೆ ಸಂಖ್ಯೆ 13. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಆಪ್ಷನ್ ಎ ಒಟ್ಟಾವಾ, ಆಪ್ಷನ್ ಬಿ ಕ್ಯಾನ್ಬೆರಾ, ಆಪ್ಷನ್ ಸಿ ಮಾಂಟ್ರಿಯಲ್, ಆಪ್ಷನ್ ಡಿ ವಿಕ್ಟೋರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಆಗಿದೆ. ಪ್ರಶ್ನೆ ಸಂಖ್ಯೆ 14. ಚಂದ್ರ ಎಂದರೇನು? ಆಪ್ಷನ್ ಎ ನಕ್ಷತ್ರ, ಆಪ್ಷನ್ ಬಿ ಉಪಗ್ರಹ, ಆಪ್ಷನ್ ಸಿ ಗ್ರಹ, ಆಪ್ಷನ್ ಡಿ ಕ್ಷುದ್ರ ಗ್ರಹ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಹ. ಚಂದ್ರ ಎಂದರೆ ಒಂದು ಗ್ರಹ ಆಗಿದೆ. ಪ್ರಶ್ನೆ ಸಂಖ್ಯೆ 15. ಮುಸ್ಲಿಮರು ಒಂದು ದಿನದಲ್ಲಿ ಎಷ್ಟು ಬಾರಿ ನಮಾಜ್ ಮಾಡುತ್ತಾರೆ? ಆಪ್ಷನ್ ಎ 2 ಬಾರಿ, ಆಪ್ಷನ್ ಬಿ 3 ಬಾರಿ, ಆಪ್ಷನ್ ಸಿ 4 ಬಾರಿ, ಆಪ್ಷನ್ ಡಿ 5 ಬಾರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 5 ಬಾರಿ. ಮುಸ್ಲಿಮರು ಒಂದು ದಿನದಲ್ಲಿ 5 ಬಾರಿ ನಮಾಜನ್ನು ಮಾಡುತ್ತಾರೆ. ಪ್ರಶ್ನೆ ಸಂಖ್ಯೆ 16. ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಯೂರಿ ಗಗರಿನ್, ಆಪ್ಷನ್ ಬಿ ಡೆನ್ನಿಸ್ ಟಿಟೋ, ಆಪ್ಷನ್ ಸಿ ಅಲೆಕ್ಸಿ ಲಿಯೋನೋವ್, ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯೂರಿ ಗಗರಿನ್. ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ವ್ಯಕ್ತಿ ಯೂರಿ ಗಗರಿನ್ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 17. ಸ್ವಂತವಾಗಿ ನಿಲ್ಲಲು ಸಾಧ್ಯವಾಗದ ಸಸ್ಯವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಆರೋಹಿ, ಆಪ್ಷನ್ ಬಿ ಮೂಲಿಕೆ, ಆಪ್ಷನ್ ಸಿ ಪೊದೆ ಸಸ್ಯ, ಆಪ್ಷನ್ ಡಿ ಮರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆರೋಹಿ. ಸ್ವಂತವಾಗಿ ನಿಲ್ಲಲು ಸಾಧ್ಯವಾಗದ ಸಸ್ಯವನ್ನು ಆರೋಹಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 18. ಅತ್ಯಂತ ಬುದ್ಧಿವಂತ ಮೀನು ಯಾವುದು? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ಟಾರ್ಪಿಡೋ, ಆಪ್ಷನ್ ಡಿ ತಿಮಿಂಗಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಲ್ಫಿನ್. ಅತ್ಯಂತ ಬುದ್ಧಿವಂತ ಮೀನು ಡಾಲ್ಫಿನ್ ಮೀನು ಆಗಿದೆ.